ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆಯಲ್ಲಿ ಶ್ರೀ ಭಗವದ್ಗೀತಾ ಅಭಿಯಾನ ಸ್ವರ್ಣಮಲ್ಲಿಶ್ರೀ. ಸೌಲಭ್ಯಗಳ ವಿತರಣೆ ಪಾರದರ್ಶಕವಾಗಿರಲಿ, ಶಾಸಕ ಸತೀಶ್ ಸೈಲ್. ಗಾಯಗೊಂಡ ಆಳಿಲಿಗೆ ಚಿಕಿತ್ಸೆ ನೀಡಿದ ಅರಣ್ಯಾಧಿಕಾರಿ. ಹಾನಗಲ್ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ, ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳು ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಸಭೆ ನಡೆಸಿದರು. ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದ ಎಸ್ಐಆರ್ ಜಾಥಾ. ಹೋರಾಟದ 34 ವರ್ಷದಲ್ಲಿನ ಮೈಲಿಗಲ್ಲು, ಅರಣ್ಯವಾಸಿಗಳಿಂದ ದಾಖಲೆಯ ಕಾನೂನು ಸಬಲೀಕರಣಕ್ಕೆ ಉಚಿತ ವಿವಿಧ ಆಕ್ಷೇಪಣಾ ಮತ್ತು ಮೇಲ್ಮನವಿ. ಭುವನಗಿರಿಯಲ್ಲಿ ಗಮನ ಸೆಳೆದ ನಾಟ್ಯ ಸಂಗೀತ. ಜುಲೈ 7ರಂದು ರಜೆ ಘೋಷಣೆ. ತಾಲೂಕಾ ಆಡಳಿತದಿಂದ ಕಠಿಣ ಕ್ರಮ, ಎಚ್ಚರಿಕೆ ಹಿನ್ನೆಲೆ ಶಿರಸಿ ಗೌಡಳ್ಳಿ ಶಮೀಮಾ ಬಾನು ಖಲೀಲ್ ರೆಹಮಾನ್ ಕುಟುಂಬದ ಬಹಿಷ್ಕಾರ ರದ್ದು. ಶ್ರೀ ಸೋಂದಾ ಸ್ವರ್ಣವಲ್ಲೀ ಮಹಾಸಂಸ್ಥಾನದ ಆಶ್ರಯದಲ್ಲಿ ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಯಶಸ್ವಿಯಾಗಿ ನಡೆಯುತ್ತಿರುವ ಶ್ರೀ ಭಗವದ್ಗೀತಾ ಅಭಿಯಾನವು ಈ ಬಾರಿ ವಿಜಯನಗರ ಜಿಲ್ಲೆಯನ್ನ ಕೇಂದ್ರವಾಗಿಸಿಕೊಂಡು ನಡೆಯಲಿದೆ. ಈ ಕುರಿತು ಶ್ರೀ ಸೋಂದಾ ಸ್ವರ್ಣವಲ್ಲೀ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಮಾಹಿತಿ ನೀಡಿದ್ದಾರೆ. 2026ರ ಗೀತಾ ಅಭಿಯಾನದ ಅಂಗವಾಗಿ ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕು ಹಾಗೂ ಗ್ರಾಮ ಮಟ್ಟಕ್ಕೆ ಭಗವದ್ಗೀತೆಯ ಸರ್ವಕಾಲಿಕ ಸಂದೇಶವನ್ನು ತಲುಪಿಸುವ ಉದ್ದೇಶದಿಂದ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. 19ನೇ ವರ್ಷದ ಅಭಿಯಾನವನ್ನು ಯಶಸ್ವಿಯಾಗಿ ನಡೆಸುವ ನಿಟ್ಟಿನಲ್ಲಿ ಜಿಲ್ಲಾ, ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿ ಪ್ರತ್ಯೇಕ ಸಮಿತಿಗಳನ್ನು ರಚಿಸಲಾಗುತ್ತಿದ್ದು, ಕಾರ್ಯಕರ್ತರ ಮೂಲಕ ಮನೆ ಮನೆಗೂ ಗೀತೆಯ ಸಂದೇಶವನ್ನು ತಲುಪಿಸಲು ಯೋಜನೆ ರೂಪಿಸಲಾಗಿದೆ. ಭಗವದ್ಗೀತೆ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜದ ಬದುಕಿಗೆ ದಾರಿದೀಪವಾಗಿದ್ದು, ಅದರ ಮೌಲ್ಯಗಳು ಮತ್ತು ಸಂದೇಶವನ್ನು ಪ್ರತಿಯೊಬ್ಬರಿಗೂ ತಲುಪಿಸುವುದು ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ. ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಹಾಗೂ ಗ್ರಾಮಗಳಲ್ಲಿ ಗೀತಾ ಪಠಣ, ಉಪನ್ಯಾಸ, ಜಾಗೃತಿ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸುವ ಮೂಲಕ ಅಭಿಯಾನವನ್ನು ಯಶಸ್ವಿಯಾಗಿ ನಡೆಸಬೇಕಾಗಿದೆ ಎಂದು ಶ್ರೀಗಳು ತಿಳಿಸಿದ್ದಾರೆ. ನಗರದ ಬಡ ಹಾಗೂ ಮಧ್ಯಮ ವರ್ಗದ ಜನರ ಆರ್ಥಿಕ ಸಬಲೀಕರಣ ಮತ್ತು ಮೂಲಸೌಕರ್ಯಗಳ ವೃದ್ಧಿಗಾಗಿ ಅಮೃತ ನಗರೋತ್ಥಾನ 4ನೇ ಹಂತ ಯೋಜನೆಯಡಿ ಎಲೆಕ್ಟ್ರಿಕ್ ಆಟೋ, ತ್ರಿಚಕ್ರ ವಾಹನ ಹಾಗೂ ಸಿಂಟೆಕ್ಸ್ಗಳಂತಹ ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಾಹನಗಳ ವಿತರಣೆಯಲ್ಲಿ ಯಾವುದೇ ಲೋಪದೋಷಗಳಿಗೆ ಆಸ್ಪದ ನೀಡದೆ ಸಂಪೂರ್ಣ ಪಾರದರ್ಶಕವಾಗಿರಲಿ ಎಂದು ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಹೇಳಿದರು. ಅವರು ಸೋಮವಾರ ನಗರಸಭೆ ಆವರಣದಲ್ಲಿ ನಗರಸಭೆ ಅಮೃತ ನಗರೋತ್ಥಾನ ಹಂತ 4 ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಎಲೆಕ್ಟ್ರಿಕ್ ಆಟೋ, ತ್ರಿಚಕ್ರ ವಾಹನ ಹಾಗೂ ಸಿಂಟೆಕ್ಸ್ಗಳನ್ನು ವಿತರಿಸಿ ಮಾತನಾಡಿದರು. ಅಮೃತ ನಗರೋತ್ಥಾನದ 4ನೇ ಹಂತದ ಯೋಜನೆಯಡಿ ಬಡ ಜನರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅನುಕೂಲವಾಗುವಂತೆ 5.40 ಲಕ್ಷ 11 ಎಲೆಕ್ಟ್ರಿಕ್ ಆಟೋ, ಒಟ್ಟು 64 ಲಕ್ಷ 24 ಲಕ್ಷದ 14 ತ್ರಿಚಕ್ರ ವಾಹನ, 965 ಸಿಂಟೆಕ್ಸ್ ಸೇರಿದಂತೆ ಒಟ್ಟು 1.90 ಕೋಟಿ ರೂಪಾಯಿ ವೆಚ್ಚವಾಗಿದ್ದು, ಈ ಹಿಂದೆ ಯಾರಾದರೂ ಆಟೋ ಅಥವಾ ಇಂತಹುದೇ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಲ್ಲಿ ಅಂತಹವರ ಮಾಹಿತಿಯನ್ನು ಆರ್ಟಿಒ ಅವರಿಂದ ದೃಢೀಕರಣ ಪಡೆದು ತಕ್ಷಣವೇ ಪೌರಾಯುಕ್ತರ ಅವರ ಗಮನಕ್ಕೆ ತರಬೇಕು. ನಿಜವಾದ ಅರ್ಹರು ಮತ್ತು ತೀರಾ ಅಗತ್ಯವಿರುವವರಿಗೆ ಮೊದಲ ಆದ್ಯತೆಯ ಮೇರೆಗೆ ಈ ಸೌಲಭ್ಯ ಸಿಗುವಂತೆ ನೋಡಿಕೊಳ್ಳಲಾಗುವುದು. ಒಂದು ವೇಳೆ ಮೊದಲು ಪಡೆದಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಲ್ಲಿ ವಾಹನಗಳನ್ನು ಹಿಂಪಡೆಯಲಾಗುತ್ತದೆ ಎಂದರು. ನಗರದ ಕೆಲವು ವಾರ್ಡ್ಗಳಲ್ಲಿ ಎದುರಾಗಿರುವ ಕುಡಿಯುವ ನೀರಿನ ಕೊರತೆಯನ್ನು ನೀಗಿಸಲು ಸದ್ಯ ಟ್ಯಾಂಕರ್ಗಳ ಮೂಲಕ ತಾತ್ಕಾಲಿಕವಾಗಿ ನೀರು ಸರಬರಾಜು ಮಾಡಲಾಗುತ್ತಿದೆ. ಇದರ ಮುಂದಿನ ಭಾಗವಾಗಿ ಸಾರ್ವಜನಿಕರಿಗೆ ಶಾಶ್ವತವಾಗಿ ನೀರು ಸಂಗ್ರಹಿಸಿಕೊಳ್ಳಲು ಅನುಕೂಲವಾಗುವಂತೆ 300 ಅರ್ಹ ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು, ಅವರಿಗಾಗಿ ಒಟ್ಟು 965 ಸಿಂಟೆಕ್ಸ್ ಟ್ಯಾಂಕ್ಗಳನ್ನು ತರಿಸಲಾಗಿದೆ. ಇವುಗಳನ್ನು ಶೀಘ್ರದಲ್ಲೇ ವಿತರಿಸಿ ನೀರಿನ ಸಮಸ್ಯೆಗೆ ಸೂಕ್ತ ಪರಿಹಾರ ಒದಗಿಸಲಾಗುವುದು ಎಂದರು. ಕಾರವಾರ ಜಿಲ್ಲೆಗೆ ಸುಸಜ್ಜಿತವಾದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತರುವ ನಿಟ್ಟಿನಲ್ಲಿ ನಿರಂತರ ಶ್ರಮಿಸಲಾಗುತ್ತಿದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸ್ಥಾಪನೆಗೆ ಮುನ್ನ ಕನಿಷ್ಠ 400 ಬೆಡ್ಗಳ ಜಿಲ್ಲಾ ಆಸ್ಪತ್ರೆಯ ಅಗತ್ಯವಿತ್ತು. ಅದಕ್ಕಾಗಿ ಈಗಾಗಲೇ ಅತ್ಯಾಧುನಿಕ ಟ್ರೋಮಾ ಸೆಂಟರ್ ಹಾಗೂ ಕ್ಯಾನ್ಸರ್ ಬಂಕರ್ ವ್ಯವಸ್ಥೆಯನ್ನು ಕಾರವಾರಕ್ಕೆ ತರಲಾಗಿದೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ವಿಶೇಷವಾಗಿ ಮಹಿಳೆಯರು ಮತ್ತು ಪುರುಷರಿಗೆ ಉಂಟಾಗಬಹುದಾದ ಕ್ಯಾನ್ಸರ್ ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಪ್ರತಿ ವರ್ಷ ಉಚಿತವಾಗಿ ಪ್ಯಾಪ್ ಟೆಸ್ಟ್ ಮತ್ತು ಮ್ಯಾಮೋಗ್ರಫಿ ತಪಾಸಣೆಯನ್ನು ನಡೆಸುವ ನಿಟ್ಟಿನಲ್ಲಿ ಅಗತ್ಯವಿರುವ ಎಲ್ಲ ಸಿದ್ಧತೆ ಹಾಗೂ ಪ್ರಯತ್ನಗಳನ್ನು ಮಾಡಲಾಗುವುದು ಎಂದು ಭರವಸೆ ನೀಡಿದರು.
ಮುಂಡಗೋಡು ತಾಲೂಕು ಕಾತೂರು ವಲಯ ಪಾಳ ಶಾಖೆಯ ಪಾಳ ಗ್ರಾಮದಲ್ಲಿ ಕಾತೂರು ವ್ಯಕ್ತಿಯೋರ್ವರು ಬೀದಿ ನಾಯಿಗಳ ದಾಳಿಗೆ ಗಾಯಗೊಂಡ ಅಳಿಲನ್ನು ಹಿಡಿದು ತಂದು ಪಾಳ ಅರಣ್ಯ ಇಲಾಖೆಯ ಉಪವಲಯ ಅರಣ್ಯಾಧಿಕಾರಿಗಳಾದ ಸುನಿಲ್ ಹೊನ್ನಾವರ ಅವರಿಗೆ ಕೊಟ್ಟಿದ್ದು, ಸದರಿ ಗಾಯಗೊಂಡ ಅಳಿಲಿಗೆ ಔಷಧೋಪಚಾರ ಮಾಡಿ ಅವರ ಆವಾಸ ಸ್ಥಾನ ಕಾಡಿಗೆ ಬಿಟ್ಟು ಬರಲಾಯಿತು. ಜನ ಸಮಸ್ಯೆ ಹೇಳಿಕೊಂಡು ನನ್ನ ಬಳಿ ಬಂದರೆ ಅದು ಸ್ಥಳೀಯ ಹಂತದ ಅಧಿಕಾರಿಗಳ ವೈಫಲ್ಯ ಎಂದು ಭಾವಿಸಬೇಕಾಗುತ್ತದೆ. ಸಾರ್ವಜನಿಕರ ದೂರು ದುಮ್ಮಾನಗಳಿಗೆ ಅಧಿಕಾರಿಗಳು ಸ್ಪಂದಿಸಬೇಕು. ಸಮಸ್ಯೆಗೆ ಪರಿಹಾರ ದೊರಕಿಸುವುದು ಕಷ್ಟ ಸಾಧ್ಯವಾದರೆ ಸೂಕ್ತ ಹಿಂಬರಹ ನೀಡಿ ಪದೇ ಪದೇ ಅಲೆದಾಡಬೇಡಿ. ಸಾರ್ವಜನಿಕರ ದೂರುಗಳಿಗೆ ಸಂಬಂಧಿಸಿದಂತೆ ಪ್ರತಿ ತಿಂಗಳು ಕೈಗೊಂಡ ಕ್ರಮಗಳ ವಿವರಣೆಯೊಂದಿಗೆ ತಾಲೂಕು ಪಂಚಾಯತ್ ಇಒ ಅವರಿಗೆ ವರದಿ ಸಲ್ಲಿಸಿ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು. ಸೋಮವಾರ ಇಲ್ಲಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳು ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಸಭೆ ನಡೆಸಿ ಅವರು ಮಾತನಾಡಿದರು. ಇನ್ನು ಮುಂದೆ ನೀವು ನೀಡುವ ವರದಿ ಬಗ್ಗೆ ತಿಳಿದುಕೊಳ್ಳಲು ತಾಲೂಕು ಪಂಚಾಯತ್ ಇಒ ಅವರೊಂದಿಗೆ ಸಭೆ ನಡೆಸಲಾಗುವುದು. ಸಾರ್ವಜನಿಕರು ಸಮಸ್ಯೆ ಹೇಳಿಕೊಂಡು ನನ್ನ ಬಳಿ ಬಂದಾಗ ಸೂಕ್ತ ಉತ್ತರ ನೀಡಲು ನನಗೂ ಸಹ ಅನುಕೂಲವಾಗಲಿದೆ. ಅಲ್ಲದೆ ನಿಮ್ಮ ಮೇಲಿನ ಒತ್ತಡ ಸಹ ಕಡಿಮೆಯಾಗಿ ಉತ್ತಮ ಆಡಳಿತ ನೀಡಲು ಅನುಕೂಲವಾಗಲಿದೆ. ಅಲ್ಲದೆ ಸಾರ್ವಜನಿಕರ ಅನಗತ್ಯ ಓಡಾಟಕ್ಕೂ ಬ್ರೇಕ್ ಬೀಳಲಿದೆ ಎಂದರು. ಮಳೆಯ ಅಭಾವವಿದ್ದು ಇನ್ನೊಂದು ವಾರದಲ್ಲಿ ಬರದ ಬಗ್ಗೆ ಸ್ಪಷ್ಟ ಮುನ್ಸೂಚನೆ ಲಭಿಸಲಿದೆ. ಸಾಕಷ್ಟು ಸಮಸ್ಯೆ ಸವಾಲು ಎದುರಿಸಬೇಕಾಗಲಿದ್ದು ದುಡಿಯುವ ಕೈಗಳಿಗೆ ಕೆಲಸ ನೀಡಬೇಕಾಗುತ್ತದೆ. ಚುನಾಯಿತ ಆಡಳಿತ ಮಂಡಳಿ ಇಲ್ಲದ ಕಾರಣ ಆಡಳಿತಾಧಿಕಾರಿಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜವಾಬ್ದಾರಿ ಹೆಚ್ಚಿದೆ. ಆಡಳಿತಾಧಿಕಾರಿಗಳು ನಿಯಮಿತವಾಗಿ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ನೀಡಬೇಕು. ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಉತ್ತಮ ಆಡಳಿತ ನೀಡುವಂತೆ ಸೂಚಿಸಿದ ಶಾಸಕ ಮಾನೆ, ತೆರಿಗೆ ವಸೂಲಾತಿಯಲ್ಲಿ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಪ್ರಗತಿ ಸಮಾಧಾನಕರವಾಗಿದೆ. ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಬೇಕು ಎಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕಿ ರೇಖಾ, ಇಒ ಜಗದೀಶ್ ಕುಮಾರ್, ಸಹಾಯಕ ನಿರ್ದೇಶಕ ಪರಶುರಾಮ್ ಪೂಜಾರ್ ಹಾಜರಿದ್ದರು. ಜಿಲ್ಲೆಯ ಯುವಜನತೆ ಹಾಗೂ ಸಾರ್ವಜನಿಕರಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಉತ್ತರ ಕನ್ನಡ ವತಿಯಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಸೋಮವಾರ ಆಯೋಜಿಸಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಚಾಲನೆ ನೀಡಿದರು. ಜಾಥಾ ನಡಿಗೆಯಲ್ಲಿ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಮ್ಮನ್, ಕೆನರಾ ಬ್ಯಾಂಕ್ನ ಪ್ರಾದೇಶಿಕ ಮ್ಯಾನೇಜರ್ ನಾಗರಾಜ್, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಸೋಮಶೇಖರ್ ಮಿಸ್ತಾ, ಮುಖ್ಯ ಲೆಕ್ಕಾಧಿಕಾರಿ ಆನಂದ್ ಸಾ ಹಬೀಬ್, ಯೋಜನಾ ನಿರ್ದೇಶಕ ಕರೀಂ ಅಸಾದಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಜಾಥಾ ಮೆರವಣಿಗೆಯು ಜಿಲ್ಲಾ ಪಂಚಾಯತ್ ಕಚೇರಿಯಿಂದ ಪಿಕ್ಕಳೆ ರಸ್ತೆ, ಸುಭಾಷ್ ಸರ್ಕಲ್, ಸರಿತಾ ಸರ್ಕಲ್ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು. ನಿರಂತರ 34 ವರ್ಷದ ಅರಣ್ಯ ಭೂಮಿ ಹೋರಾಟದಲ್ಲಿ ಅರಣ್ಯವಾಸಿಗಳ ಕಾನೂನು ಸಬಲೀಕರಣಕ್ಕೆ ಉಚಿತ ವಿವಿಧ ಆಕ್ಷೇಪಣಾ ಮತ್ತು ಮೇಲ್ಮನವಿ ಸಲ್ಲಿಸುವುದು ಹೋರಾಟದ ಮೈಲಿಗಲ್ಲು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರನಾಥ್ ತಿಳಿಸಿದರು. ಇಂದು ಹೋರಾಟಗಾರರ ಕಾರ್ಯಾಲಯದಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನದೊಂದಿಗೆ ಮತದಾನ ಪಟ್ಟಿ ಪರಿಷ್ಕರಣೆಯ ಅರಣ್ಯವಾಸಿಗಳ ಪ್ರಕ್ರಿಯೆ ಅವಲೋಕನ ಸಂದರ್ಭದಲ್ಲಿ ಮೇಲಿನಂತೆ ಹೇಳಿದರು. ಅರಣ್ಯ ಹಕ್ಕು ಕಾಯ್ದೆಯ ನಿಯಮ 2008 ಜಾರಿಗೆ ಬಂದ ನಂತರ ಅರಣ್ಯವಾಸಿಗಳಿಗೆ ಉಂಟಾದ ಕಾನೂನಾತ್ಮಕ ಸಮಸ್ಯೆಗಳಿಗೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಸಕ್ರಿಯವಾಗಿ ಸ್ಪಂದಿಸುವುದು ಹಾಗೂ ಅರಣ್ಯವಾಸಿಗಳಿಗೆ ಕಾನೂನು ತೊಡಗಿಗೆ ನೆರವಾಗುವುದು ಹೋರಾಟದ ಇತಿಹಾಸದ ವಿಶೇಷ ಕಾರ್ಯವೆಂದು ಅವರು ತಿಳಿಸಿದರು. ಅರಣ್ಯ ಹಕ್ಕು ಕಾಯ್ದೆಯ ಮಾಹಿತಿ, ದಾಖಲೆಗಳ ಸಂಗ್ರಹ, ಆದೇಶ ಪ್ರತಿ, 3ನೇ ತಲೆಮಾರಿನ ಅಪೇಕ್ಷಿಸುವ ಸರ್ಕಾರದ ನೀತಿಗೆ ತಕರಾರು, ಅರಣ್ಯವಾಸಿಗಳ ಪರ ಸರ್ಕಾರದ ಆದೇಶ ಮತ್ತು ಕಾನೂನು, ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕಾನೂನು ವ್ಯತಿರಿಕ್ತವಾಗಿ ಅರ್ಜಿ ತಿರಸ್ಕರಿಸುವ ಕುರಿತು ಮುಖ್ಯ ಕಾರ್ಯದರ್ಶಿ ಹಾಗೂ ರಾಜ್ಯ ಮಟ್ಟದ ಅರಣ್ಯ ಹಕ್ಕು ಉಸ್ತುವಾರಿ ಸಮಿತಿ ಅಧ್ಯಕ್ಷರಿಗೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಕೇಂದ್ರ ಸರ್ಕಾರದ ಮಾರ್ಗದರ್ಶನಕ್ಕೆ ವ್ಯತಿರಿಕ್ತವಾಗಿ ಅರ್ಜಿ ತಿರಸ್ಕರಿಸುವ ಬಗ್ಗೆ ಆಕ್ಷೇಪಣಾ ಪತ್ರ, ಅವುಗಳಲ್ಲದೆ ನ್ಯಾಯಾಲಯದ ಆದೇಶ ಮುದ್ರಿತ ದಾಖಲೆ ನೀಡುವುದರೊಂದಿಗೆ ಅರಣ್ಯ ಹಕ್ಕು ಕಾಯ್ದೆ ತಿರಸ್ಕಾರವಾದ ಅರ್ಜಿಗೆ ಮೇಲ್ಮನವಿ, ಅಸಮರ್ಪಕ ಜಿಪಿಎಸ್ ಮೇಲ್ಮನವಿ, ಅಘನಾಶಿನಿ ನದಿ ಜೋಡಣೆ ವಿರೋಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರತ್ಯೇಕ ಆಕ್ಷೇಪ ಪತ್ರ ಸಲ್ಲಿಸಲು ಹೋರಾಟಗಾರರ ವೇದಿಕೆಯು 20ಕ್ಕಿಂತ ಹೆಚ್ಚಿನ ವಿವಿಧ ರೀತಿಯ ಅರ್ಜಿ, ಮೇಲ್ಮನವಿ, ಆಕ್ಷೇಪಣೆ, ಮುದ್ರಿತ ದಾಖಲೆಗಳನ್ನು ಉಚಿತವಾಗಿ ಸಹಸ್ರಾರು ಅರಣ್ಯವಾಸಿಗಳಿಗೆ ವಿತರಿಸುವುದು ಅರಣ್ಯವಾಸಿಗಳ ಪೂರಕ ಕಾರ್ಯಕ್ರಮವೆಂದು ಅವರು ಹೇಳಿದರು. ಅರಣ್ಯವಾಸಿಗಳಿಗೆ ಕಾನೂನು ಅನಿವಾರ್ಯ.
ಗುಡ್ಡಗಾಡು, ಗ್ರಾಮೀಣ ಪ್ರದೇಶದ ಹಾಗೂ ಶಿಕ್ಷಣ ಜ್ಞಾನದ ಕೊರತೆಯಿಂದ ಆರ್ಥಿಕ ದುರ್ಬಲ ವರ್ಗದ ಅರಣ್ಯವಾಸಿಗಳಿಗೆ ಹೋರಾಟಗಾರರ ವೇದಿಕೆಯು 34 ವರ್ಷದ ಹೋರಾಟದಲ್ಲಿ 5,000ಕ್ಕೂ ಮಿಕ್ಕಿ ನಿರಂತರ ಉಚಿತ ಹಾಗೂ ಜಾಗೃತಿ ನಡೆಸಿದ್ದು ಅರಣ್ಯವಾಸಿಗಳ ಕಾನೂನು ಸಬಲೀಕರಣಕ್ಕೆ ಮೆಚ್ಚುಗೆಗೆ ಕಾರಣವಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು. ಸಿದ್ದಾಪುರ ತಾಲೂಕಿನ ಭುವನಗಿರಿಯ ಭುವನೇಶ್ವರಿ ದೇವಾಲಯದಲ್ಲಿ ಸುಶಿರ ಸಂಗೀತ ಪರಿವಾರ ಹಾಗೂ ಭುವನೇಶ್ವರಿ ದೇವಾಲಯದ ಸಹಯೋಗದಲ್ಲಿ ಪ್ರತಿ ತಿಂಗಳು ನಡೆಯುವ ಸಂಗೀತ ಕಾರ್ಯಕ್ರಮವು ಈ ಸಲ ನಾಟ್ಯ ಸಂಗೀತಕ್ಕೆ ಪ್ರಾಶಸ್ತ್ಯ ನೀಡಿತು. ನಾಟಕ ರಚನೆಯಲ್ಲಿ ಖ್ಯಾತನಾಮರಾದ ಗರುಡ ಸದಾಶಿವರಾಯರು, ಕಂದಗಲ್ ಹನುಮಂತರಾಯರು ಹಾಗೂ ತಾಲೂಕಿನ ಪಿಎಸ್ ಹೆಗಡೆ ಕನ್ನಳ್ಳಿ, ರಾಜೇಂದ್ರ ಕುಳಗಿ ಇವರಿಂದ ರಚಿಸಲ್ಪಟ್ಟ ಉಷಾ ಸ್ವಯಂವರ, ಚಿತ್ರಾಂಗದ, ಹೇಮರೆಡ್ಡಿ ಮಲ್ಲಮ್ಮ, ಅಕ್ಷಯಾಂಬರ ಹಾಗೂ ಟಿಪ್ಪು ಸುಲ್ತಾನ್ ನಾಟಕಗಳ ಹಾಡುಗಳು ಪ್ರೇಕ್ಷಕರ ಗಮನ ಸೆಳೆದವು. ಈ ರಂಗಗೀತೆಗಳು ಗಾಯಕರಾದ ರಾಜೇಂದ್ರ ಹೆಗಡೆ ಕೊಳಗಿ, ಜಯರಾಮ್ ಭಟ್ ಹೆಗ್ಗಾರಳ್ಳಿ, ಪರಮೇಶ್ವರ್ ಹೆಗಡೆ ಬಾನ್ಗುಡಿ, ಸಂಜಯ್ ಭಟ್ ಬಿಳಿಗಿ, ವೆಂಕಟರಮಣ ಹೆಗಡೆ ಬಾನ್ಗುಡಿ ಇವರ ಧ್ವನಿಯಲ್ಲಿ ಸುಂದರವಾಗಿ ಮೂಡಿಬಂದವು. ನಿತಿನ್ ಹೆಗಡೆ ಕಲ್ಗದ್ದೆ, ಸಂಜಯ್ ಭಟ್ ಬಿಳಿಗಿ ತಬಲಾದಲ್ಲಿ, ರಾಜೇಂದ್ರ ಹೆಗಡೆ, ಜಯರಾಮ್ ಭಟ್ ಹಾರ್ಮೋನಿಯಂನಲ್ಲಿ ಸಹಕರಿಸಿದರು. ಸುಶೀರ ಸಂಗೀತ ಪರಿವಾರದ ಸಂಚಾಲಕ ನಾರಾಯಣ್ ಹೆಗಡೆ ಕಲ್ಲಾರೆಮನೆ ಸ್ವಾಗತಿಸಿದರು. ಪ್ರಶಾಂತ್ ಹೆಗಡೆ ಕಾಶಿಗದ್ದೆ ವಂದಿಸಿದರು. ವಿದ್ಯಾರ್ಥಿಗಳ ಸುರಕ್ಷಿತ ಹಿತದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೊಯ್ಡಾ ಹಾಗೂ ದಾಂಡೇಲಿ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮಕ್ಕಳಿಗೆ ಅನಾನುಕೂಲವಾಗದಂತೆ ಹಾಗೂ ಅವಘಡಗಳು ಸಂಭವಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿಗಳು ರಜೆ ಘೋಷಣೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಗೌಡೊಳ್ಳಿ ಗ್ರಾಮದಲ್ಲಿ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದ ಕುಟುಂಬಕ್ಕೆ ಶಿರಸಿ ತಾಲೂಕು ಆಡಳಿತ ಸ್ಪಂದಿಸಿ ಅವರಲ್ಲಿ ನಿರಾಳತೆ ಮೂಡಿಸಿದೆ. ಗೌಡೊಳ್ಳಿ ಗ್ರಾಮದ ಶಮೀಂ ಬಾನು ಖಲೀಲ್ ರೆಹಮಾನ್ ಕುಟುಂಬಕ್ಕೆ ಗೌಡೊಳ್ಳಿಯ ಜಾಮಿಯಾ ಮಸೀದಿ ಅಧ್ಯಕ್ಷ ಹಾಗೂ ಸಹಚರರು ಸಾಮಾಜಿಕ ಬಹಿಷ್ಕಾರ ಹಾಕಿದ ಬಗ್ಗೆ ವರದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಶಿರಸಿ ಉಪವಿಭಾಗಾಧಿಕಾರಿಗಳಲ್ಲಿ ದೂರು ನೀಡಿದ ಕುಟುಂಬದ ಮೊರೆಗೆ ತಕ್ಷಣ ಸ್ಪಂದಿಸಿದ ತಹಶೀಲ್ದಾರ್ ಪಟ್ಟರಾಜಗೌಡ, ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ಹಾಗೂ ಗ್ರಾಮೀಣ ಠಾಣೆ ಪಿಎಸ್ಐ ಸಂತೋಷ್ ಕುಮಾರ್ ಅವರು ದಿನಾಂಕ 1ರಂದು ಗೌಡೊಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಬಹಿಷ್ಕಾರ ಹಾಕಿದವರಿಗೆ ಕಾನೂನು ನಿಯಮಾವಳಿಗಳ ಬಗ್ಗೆ ತಿಳಿ ಹೇಳಿ ಬಹಿಷ್ಕಾರ ಹಿಂತೆಗೆಯುವಂತೆ ಮಾಡಿದ್ದಾರೆಂದು ತಿಳಿದುಬಂದಿದೆ. ಅಲ್ಲದೆ ಈ ಬಗ್ಗೆ ಸಂಬಂಧಪಟ್ಟವರಿಂದ ಲಿಖಿತವಾಗಿ ಹೇಳಿಕೆ ಪಡೆದು ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಲಾಗಿದೆ ಎಂದು ತಾಲೂಕು ದಂಡಾಧಿಕಾರಿಗಳು ಆದ ತಹಶೀಲ್ದಾರ್ ಪಟ್ಟರಾಜಗೌಡರವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆಯಲ್ಲಿ ಶ್ರೀ ಭಗವದ್ಗೀತಾ ಅಭಿಯಾನ ಸ್ವರ್ಣಮಲ್ಲಿಶ್ರೀ. ಸೌಲಭ್ಯಗಳ ವಿತರಣೆ ಪಾರದರ್ಶಕವಾಗಿರಲಿ, ಶಾಸಕ ಸತೀಶ್ ಸೈಲ್. ಗಾಯಗೊಂಡ ಆಳಿಲಿಗೆ ಚಿಕಿತ್ಸೆ ನೀಡಿದ ಅರಣ್ಯಾಧಿಕಾರಿ. ಹಾನಗಲ್ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ, ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳು ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಸಭೆ ನಡೆಸಿದರು. ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದ ಎಸ್ಐಆರ್ ಜಾಥಾ. ಹೋರಾಟದ 34 ವರ್ಷದಲ್ಲಿನ ಮೈಲಿಗಲ್ಲು, ಅರಣ್ಯವಾಸಿಗಳಿಂದ ದಾಖಲೆಯ ಕಾನೂನು ಸಬಲೀಕರಣಕ್ಕೆ ಉಚಿತ ವಿವಿಧ ಆಕ್ಷೇಪಣಾ ಮತ್ತು ಮೇಲ್ಮನವಿ. ಭುವನಗಿರಿಯಲ್ಲಿ ಗಮನ ಸೆಳೆದ ನಾಟ್ಯ ಸಂಗೀತ. ಜುಲೈ 7ರಂದು ರಜೆ ಘೋಷಣೆ. ತಾಲೂಕಾ ಆಡಳಿತದಿಂದ ಕಠಿಣ ಕ್ರಮ, ಎಚ್ಚರಿಕೆ ಹಿನ್ನೆಲೆ ಶಿರಸಿ ಗೌಡೊಳ್ಳಿ ಶಮೀಮಾ ಬಾನು ಖಲೀಲ್ ರೆಹಮಾನ್ ಕುಟುಂಬದ ಬಹಿಷ್ಕಾರ ರದ್ದು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.